ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದುಬೈನಲ್ಲಿ ಒಂದೇ ಕುಟುಂಬದ 15 ಮಂದಿ ಸದಸ್ಯರು ಸಿಲುಕೊಂಡ್ಬಿಟ್ಟಿದ್ದಾರೆ. ಬಳ್ಳಾರು ತಾಲೂಕಿನ ಯಾಳ್ಪಿ ಗ್ರಾಮದ ಪಂಪನಗೌಡ ಕುಟುಂಬ ಅದು. ಇವತ್ತು ಬೆಂಗಳೂರಿಗೆ ಅವ್ರು ಬಂದ್ಬಿಡ್ಬೇಕಾಗಿತ್ತು, ಅದನ್ನು ನೋಡಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಕಾರಣ ಯುದ್ಧದ ಸನ್ನಿವೇಶ. ಯಾವ ವೈಮಾನಿಕ ಅಥವಾ ವಿಮಾನದ ಸಂಚಾರ ಇಲ್ದಿರೋದ್ರಿಂದಾಗಿ ಯಾವ ರೀತಿ ಸಿಲುಕೊಳ್ತಾರೆ ವಿದೇಶ ಪ್ರವಾಸದಲ್ಲಿದ್ದವರು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ದುಬೈನಲ್ಲಿ ಸಿಲುಕಿದ್ದಾರೆ ಒಂದೇ ಕುಟುಂಬದ 15 ಸದಸ್ಯರು. ಬಳ್ಳಾರಿ ತಾಲೂಕಿನ ಯಾಳ್ಪಿ ಗ್ರಾಮದ ಪಂಪನಗೌಡ ಕುಟುಂಬ ಅದು. ಬೆಂಗಳೂರಿಗೆ ಇವತ್ತು ಅವ್ರು ವಾಪಸ್ ಬಂದ್ಬಿಡ್ಬೇಕಾಗಿತ್ತು. ಎಲ್ಲರನ್ನ ವಾಪಸ್ ಕರ್ಕೊಬನ್ನಿ ಅಂತ ಹೇಳಿ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ದುಬೈಗೆ ಪ್ರವಾಸಕ್ಕೆ ಹೋಗಿದ್ರು ಬಳ್ಳಾರಿ ಜಿಲ್ಲೆಯ ಈ ಪ್ರವಾಸಿಗರು. ಫೆಬ್ರವರಿ 24ರಂದು ಬಳ್ಳಾರಿಯಿಂದ ದುಬೈಗೆ ಈ ತಂಡ ಹೋಗಿರುತ್ತೆ. ಸದ್ಯ ಎಲ್ಲರೂ ಸೇಫ್ ಆಗಿದ್ದಾರೆ, ಬಟ್ ಒಂದು ಆತಂಕ, ಭಯದ ವಾತಾವರಣ ಅಂತೂ ನಿರ್ಮಾಣವಾಗಿದೆ. MLA ಸಾಹೇಬರಿಗೆ, ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರಿಗೂ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅಣ್ಣನವ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಾವು ಟ್ರಿಪ್ ಅಂತೇಳಿ ಬಂದಿದ್ದೀವಿ, ದುಬೈಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮದು ಸಾಯಂಕಾಲ ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ ಸಿಟಿಯಿಂದ ಶಾರದಾ ಸಿಟಿಯಿಂದ ಹೊರಟಿದ್ದೀವಿ. ಹೊರಟಿದಾಗ ದಾರಿ ಮಧ್ಯದಲ್ಲಿ ಫ್ಲೈಟ್ಗಳೆಲ್ಲ ಬಂದಾಗಿದ್ದಾವೆ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದಾಗಿದೆ ಅಂತ ಹೇಳಿದ್ರು. ನಿಮಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ಕೇಳಿದೆ, ನಮ್ಮನ್ನು ಏರ್ಪೋರ್ಟ್ ಒಳಗಡೆ ಕೂಡ ಯಾರೂ ಕರ್ಕೊಳ್ಳಿಲ್ಲ. ಅವ್ರನ್ನ ಕೇಳಿದರೆ ನೀವು ಇಷ್ಟರ ಮುಂಚೆ ಒಳಗಡೆ ಬಂದಿದ್ರೆ ಮಾತ್ರ ಕರ್ಕೊತಿದ್ವಿ, ನೀವು ಇವಾಗ ಬಂದಿರೋದ್ರಿಂದ ನಮಗೇನು ಸಂಬಂಧ ಇಲ್ಲ, ನೀವು ಏನು ಮಾಡ್ಕೊತೀರೋ ನಿಮ್ಮ ಇಷ್ಟ ಅಂತ ಹೇಳ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20,000 ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಆದ್ರೂ ದುಡ್ಡು ಕೂಡ ನಾವು ಎಲ್ಲ ಟ್ರಿಪ್ ಮಾಡಿರೋದ್ರಿಂದ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ದುಡ್ಡು ಕೂಡ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಾರಾ ಭರತ್ ರೆಡ್ಡಿ ಅಣ್ಣವರು ಮತ್ತು ನಾರಾ ಭರತ್ ರೆಡ್ಡಿ ಸರ್ ಅವರು ಮತ್ತು ನಾಗೇಂದ್ರ ಅಣ್ಣನವರು ಸೇರಿಕೊಂಡು ಇದಕ್ಕೆ ನಮಗೆಲ್ಲ ಮತ್ತು ತುಕಾರಾಮ್ ಸರ್ ಅವರು ಸೇರಿಕೊಂಡು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ಜನ 50 ಜನ ಬಂದಿದ್ದೀವಿ ನಾವು. ಇದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ, ನಾಳೆಗೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ, ನಾಳೆಗೆಲ್ಲ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾರಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದು ಏನಪ್ಪ ಅಂದರೆ, ಇದರಲ್ಲಿ ತುಂಬ ಜನ ವಯಸ್ಸಾದವ್ರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬ ಕಷ್ಟ ಆಗಿದೆ. ಆಮೇಲೆ ಎಲ್ಲರ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. ಈಗ ಏನೋ ವ್ಯವಸ್ಥೆ ಮಾಡಿ ಈಗ ನಾವು ಪ್ಲಾಟ್ಫಾರ್ಮ್ನಲ್ಲೆಲ್ಲ ನಿಂತ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಅಂಬಾಸಿಡರ್ ಹತ್ರ ಮಾತಾಡ್ತಿರೋ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತಿರೋ ಅಥವಾ ನಮ್ಗೆ ಏನಾದರೂ ಒಂದು ನಾಳೆ ನಾಡೋದಕ್ಕೆ CM ಹತ್ರ ಮಾತಾಡ್ತಿರೋ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ತಮ್ಮಿಬ್ಬರನ್ನ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. MLA ಸಾಹೇಬರಿಗೆ, ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರಿಗೂ